ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಟುಡೇ ಡೇ 3 ಆಫ್ ಮೈ ಟ್ರಿಪ್ ಅಂತ ಹೇಳ್ಬೋದು. ಸೊ ಇವತ್ತು ನಾನು ಎಲ್ಲಿಗೆ ಹೋಗಿದ್ದೆ ಅಂದರೆ ಗೋಕರ್ಣ. ನಾನು ಫಸ್ಟ್ ಟೈಮ್ ಗೋಕರ್ಣ ಟೆಂಪಲ್ಗೆ ಬಂದಿರೋದು. ಬಟ್ ನಂಗೆ ಗೊತ್ತಿರಲಿಲ್ಲ ಅಲ್ಲಿ ಏನಂದರೆ ತುಂಬ ಸಿಸ್ಟಮ್ ಫಾಲೋ ಮಾಡ್ತಾರೆ, ಲೈಕ್ ಫುಲ್ ಡ್ರೆಸ್ ಹಾಕ್ಕೊಂಡು ಬರಬೇಕಂತ. ಬಟ್ ನಂಗೆ ಗೊತ್ತಿರಲಿಲ್ಲ ಈ ಥರ ಇಲ್ಲಿ ಪದ್ಧತಿ ಇದೆ ಅಂತ. ನಂತರ ನಾನು ಏನು ಮಾಡೋದಂತ ಗೊತ್ತಾಗಿಲ್ಲ. ನಂತರ ನಾನು ಜಸ್ಟ್ ಟಾಪ್ ಮತ್ತು ಒಂದು ಜೀನ್ಸ್ ಪ್ಯಾಂಟ್ ಹಾಕಿದ್ದೆ. ಅವರು ಅಲೋ ಮಾಡಿಲ್ಲ ನನಗೆ ಒಳಗೆ ಹೋಗೋಕ್ಕೆ. ನಂತರ ಮೇಲೆ ಏನಾದರೂ ಹಾಕ್ಕೊಂಡು ಬರೋಕ್ಕಂದ್ರು, ಅಂದರೆ ಲೈಕ್ ಈ ಗಂಡಸರು ಲುಂಗಿ ಥರ ಏನಾದರೂ ಕಟ್ಕೊಂಡು ಬರೋಕ್ಕಂದ್ರು ಪ್ಯಾಂಟ್ ಮೇಲೆ. ಸೊ ಅದನ್ನು ಇಸ್ಕೊಂಡು ನಾನು ಕಟ್ಕೊಂಡು ಹೋದೆ. ಸೊ ಇವರೆಲ್ಲ ಬರ್ತಿದ್ದಾರೆ ನೋಡಿ. ಅಲ್ಲಿ ತುಂಬ ಪದ್ಧತಿ ಇದೆ, ಲೈಕ್ ಅವರು ಹೇಳೋ ಥರನೇ ನಾವು ಕೇಳಬೇಕಿಲ್ಲ ಅಂದರೆ ಒಳಗೆ ಹೋಗೋಕ್ಕೆ ಅವರು ಅಲೋ ಮಾಡಲ್ಲ. ನಂಗೆ ಅಲ್ಲಿ ಟೆಂಪಲ್ಗೆ ಹೋದ್ಮೇಲೆ ಗೊತ್ತಾಗೋದು ನೋಡಿ. ಇವರೆಲ್ಲ ಕಟ್ಕೊಂಡು ಹೋಗ್ತಿದ್ದಾರೆ, ಫುಲ್ ಮೈ ಕವರ್ ಮಾಡಿ ಹೋಗಬೇಕು ಅಲ್ಲಿ. ಇಲ್ಲಿ ಅಂದರೆ ಎಂಟ್ರೆನ್ಸ್ ಜಸ್ಟ್ ಒಳಗೆ ಹೋಗೋದು, ಎಷ್ಟು ಶಾಪಿಂಗ್ ಮಾಡೋ ಎಲ್ಲ ಅಂಗಡಿಗಳು ಇದೆ. ನನಗೆ ಇಲ್ಲಿ ಏನಂದರೆ ತುಂಬ ಇಷ್ಟ ಆಗಿರೋದು ಡ್ರೆಸ್ಸಸ್ಸು. ಅಂದರೆ ಬೀಚ್ ಅಲ್ಲಿ ಹತ್ರನೇ ಒಂದು ಬೀಚ್ ಇದೆ ಗೋಕರ್ಣದ ಹತ್ರ ನೋಡಿ. ಇದೇ ದ್ವಾರ ಒಳಗೆ ಹೋಗೋದು, ಟೆಂಪಲ್ ಒಳಗೆ ಹೋಗೋದು. ನಾನು ನೋಡಿ ಒಂದು ಗಂಡಸರು ಕಟ್ಕೊಳ್ತಾರೆ, ಒಂದು ವೈಟ್ ಲುಂಗಿ ಇಸ್ಕೊಂಡು ನಾನು ಕಟ್ಟಿದ್ದೀನಿ. ಇದು ಗಣೇಶ ಟೆಂಪಲ್ ಮುಂದ್ಗಡೆ ಇರೋದು ಗಣೇಶ. ಈ ಗೋಕರ್ಣ ಕತೆ ಯಾರಿಗೆಲ್ಲ ಗೊತ್ತಿದೆ ಅಂತ ಕಮೆಂಟ್ ಮಾಡಿ. ನನಗೂ ಅಷ್ಟು ಗೊತ್ತಿರಲಿಲ್ಲ, ಬಟ್ ಇವಾಗ ಅಷ್ಟೇ ನಾನು ತಿಳ್ಕೊಂಡಿದ್ದೀನಿ. ಏನಂದರೆ ಈ ಗೋಕರ್ಣ ಫುಲ್ ಸ್ಟೋರಿ ಬಂದು ಮುರುಡೇಶ್ವರದಲ್ಲಿ ಇದೆ ಅಂತ ಹೇಳ್ಬೋದು. ಅಂದರೆ ಮುರುಡೇಶ್ವರದಲ್ಲಿ ಒಂದು ವಿಸಿಟಿಂಗ್ ಒಂದು ಪ್ಲೇಸ್ ಇದೆ, ಮುರುಡೇಶ್ವರ ಟೆಂಪಲ್ ಹಿಂದ್ಗಡೆ. ಸೊ ಅಲ್ಲಿ ನಾವು ಫುಲ್ಲು ಗೋಕರ್ಣದ ಕಥೆಯನ್ನು ನೋಡ್ಬೋದು. ಅಂದರೆ ರಾವಣ ದೇವರು ಅವರು ಶಿವನ ಮೂರ್ತಿಯನ್ನು ಶ್ರೀಲಂಕಾಕ್ಕೆ ಕೊಂಡೊಯ್ಯುವಾಗ ಅದನ್ನು ನಾರದ ದೇವರು, ಅದು ಗಣಪತಿ ದೇವರಲ್ಲಿ ಶಿವನ ಮೂರ್ತಿಯನ್ನು ರಾವಣ ದೇವರು ಶ್ರೀಲಂಕಾಕ್ಕೆ ಕೊಂಡೊಯ್ಯಬಾರದು ಎಂದು ಹೇಳಿ ಅದನ್ನು ತಡೆಯಬೇಕು ಎಂದು ಹೇಳಿದಾಗ ಗಣಪತಿ ದೇವರು ಒಂದು ಮನುಷ್ಯನ ರೂಪದಲ್ಲಿ ಬಂದು ರಾವಣನ ಕೈಯಲ್ಲಿರುವ ಆ ಶಿವಲಿಂಗವನ್ನು ಪಡೆಯುತ್ತಾರೆ. ಹೆಂಗಂದರೆ ರಾವಣ ದೇವರು ನೀರು ಕುಡಿಯೋಕ್ಕೆ ಗೋಕರ್ಣದ ಹತ್ರನೇ, ಲೈಕ್ ನಂಗೆ ಅಷ್ಟು ಐಡಿಯಾ ಇಲ್ಲ. ಗೋಕರ್ಣ ನೀರು ಕುಡಿಯೋಕ್ಕೆ ಹೋದಾಗ ಗಣಪತಿ ದೇವರ ಹತ್ರ, ಅಂದರೆ ಅವರು ಒಂದು ಮನುಷ್ಯನ ರೂಪದಲ್ಲಿ ಬಂದಾಗ ಗಣಪತಿ ದೇವರ ಕೈಯಲ್ಲಿ ಈ ಶಿವಲಿಂಗವನ್ನು ಕೈಯಲ್ಲಿ ಹಿಡಿದುಕೊ, ನಾನು ನೀರು ಕುಡಿದು ಬರ್ತೇನೆ ಅಂತ ಹೇಳುವಾಗ ಅವರು ಕೈಯಲ್ಲಿ ಹಿಡ್ಕೊತಾರೆ. ಆದರೆ ಗಣಪತಿ ದೇವರು ಹೇಳ್ತಾರೆ, ಅವರು ಮನುಷ್ಯ ರೂಪದಲ್ಲಿ ಇರ್ತಾರಲ್ವ, ನಾನು 3 ಸಲ ಕೂಗ್ತೀನಿ, ನೀವು ಬಂದರೆ ನಿಮ್ಮ ಕೈಯಲ್ಲಿ ಕೊಡ್ತೀನಿ, ಇಲ್ಲಾಂದರೆ ಕೆಳಗೆ ಇಟ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾರೆ. ಸೊ ಆವಾಗ ಆಯಿತು, ನೀರು 3 ಸಲ ಕರೆದ್ರೊಳಗೆ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಇವರು ಬೇಕಂತಲೇ ಅವ್ರು ಹೋದ ತಕ್ಷಣ 3 ಸಲ ಸುಮ್ಮನೆ ಕರೆದ್ಬಿಟ್ಟು ಅಲ್ಲೇ ಇಟ್ಬಿಡ್ತಾರೆ, ಅದೇ ಗೋಕರ್ಣದಲ್ಲಿ. ಸೊ ಅಲ್ಲೇ ಅದು ಟೆಂಪಲ್ ಆಗಿದೆ. ಸೊ ನಂತರ ಬಂದು ಆ ಸಿಟ್ಟಿನಿಂದ ರಾವಣ ದೇವರು ಬಂದು ಗಣಪತಿಯ ಅಂದರೆ ಕಿರೀಟದ ಮೇಲೆ ತಲೆ ಮೇಲೆ ಹೊಡೆದಿದ್ದಾರೆ. ಅಂದರೆ ಕಿರೀಟ ಅಂದರೆ ಏನೋ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬೋದು. ಅದೇ ಅದರ ಗೋಕರ್ಣ ಟೆಂಪಲ್ ಹತ್ರ ಪಕ್ಕದಲ್ಲಿ ಒಂದು ಗಣೇಶ ದೇವರ ಗುಡಿ ಇದೆ, ಅಲ್ಲಿ ನಾವು ಹೋಗಿ ನೋಡ್ಬೋದು. ಅಂದರೆ ಅಲ್ಲೆಲ್ಲ ವಿಡಿಯೋ ಫೋಟೋ ತೆಗೊಳ್ಳೋಕ್ಕೆ ಅಲೋ ಮಾಡಲ್ಲ. ಇದು ನೋಡಿ ಗೋಕರ್ಣ ಬೀಚಲ್ಲಿ ನಾನು ಒಂಟೆ ಮೇಲೆ ಕೂತ್ಕೊಂಡು ಒಂದು ರೈಡ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಅಲ್ಲಿ ಬರುವಾಗಲೇ ಒಂದು ಬೀಚ್ ಬರುತ್ತೆ ಮುಂದ್ಗಡೆ, ಕಡಲೆ ಬೀಚ್ ಸಮಥಿಂಗ್, ಓಮ್ ಬೀಚ್, ಕಡಲೆ ಬೀಚ್ ಎಲ್ಲ ಅಲ್ಲೇ ಹತ್ರದಲ್ಲಿದೆ. ಇದು ಬಂದು ಕಡಲೆ ಬೀಚ್ ಅನ್ಕೊತೀನಿ, ಕಡಲೆ ಬೀಚ್ ಅವ್ರ ಓಮ್ ಬೀಚ್ ನಂಗೆ ಗೊತ್ತಾಗ್ತಿಲ್ಲ, ಕನ್ಫ್ಯೂಸ್ ಆಗ್ತಿದೆ. ಬಟ್ 2 ಬೀಚಿಗೆ ನೋಡಿ ಇಲ್ಲಿ ಹಾಕಿದರೆ ಕಡಲೆ ಬೀಚ್ ಅಂತ. ಅಂದರೆ 2 ಬೀಚ್ ಇದೆ, ಬಟ್ ನಂಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ತುಂಬ ಚೆನ್ನಾಗಿದೆ, ಬೋಟ್ ರೈಡಿಂಗ್ ಮಾಡ್ಬೋದು. ಆಲ್ಮೋಸ್ಟ್ ನಾನು ಇದಕ್ಕಿಂತ ಮುಂಚೆ ಎಲಿಫೆಂಟ್ ಕ್ಯಾಂಪ್ ಹಾಕಿದ್ನಲ್ಲ ವಿಡಿಯೋ, ಅದರಲ್ಲಿ ನಾನು ಬೋಟ್ ರೈಡ್ ಮಾಡಿದ್ದೆ. ಸೊ ಅದರಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ ನಾನು ಹೋಗಿಲ್ಲ, ಸುಮ್ಮನೆ ನೀರಲ್ಲೇ ಆಟ ಆಡ್ಕೊಂಬಿಟ್ಟು ಸುಮ್ಮನೆ ನೆಕ್ಸ್ಟ್ ಬೀಚ್ಗೆ ಹೋದೆ. ನೋಡಿ ತುಂಬ ಚೆನ್ನಾಗಿತ್ತು. ನನಗೇನೋ ನೋಡೋಕ್ಕೆ ಅದೇನೋ ಕುಡ್ಲೆ ಬೀಚ್, ಓಮ್ ಬೀಚ್ ಅಂತ 2 ಇದೆ. ಇದು ಅನಿಸುತ್ತೆ ನನಗೆ ಕುಡ್ಲೆ ಬೀಚ್ ಅಂತ. ಓಮ್ ಬೀಚ್ ಅಂದರೆ ಲೈಕ್ ಅದು ಬೀಚ್ ಬಂದು ಓಮ್ ಶೇಪಲ್ಲಿ ಇದೆ ಅನ್ಕೊತೀನಿ, ಅದಕ್ಕೆ ಓಮ್ ಬೀಚ್ ಅದಕ್ಕೆ ಓಮ್ ಬೀಚ್ ಅಂತಾರೆ. ಇದು ನಾನು ಗೋಕರ್ಣದಲ್ಲಿ
ಕ್ಯಾಮಲ್ ರೈಡ್ ಮಾಡಿರೋದು. ತುಂಬ ಕ್ಯೂರಿಯಾಸಿಟಿ ನನಗೆ, ಏನಂದರೆ ಈ ಕ್ಯಾಮಲ್ ಹಾರ್ಸ್ ಆ ಥರ ಎಲ್ಲ ರೈಡ್ ಮಾಡಬೇಕಂತ. ಬಟ್ ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದು. ತುಂಬ ಚೆನ್ನಾಗಿತ್ತು, ನನ್ನ ಲೈಫಲ್ಲೇ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಅಲ್ಲಿ ಭಯ್ಯ ಇರ್ತಾರಲ್ವ, ಸೊ ಅವ್ರ ಹತ್ರನೇ ವೀಡಿಯೋ ಮಾಡೋಕ್ಕೆ ಕೊಟ್ಟೆ. ಅವರೇ ವೀಡಿಯೋ ಮಾಡಿ ನಂಗೆ ಕೊಟ್ಟರು. ತುಂಬ ಚೆನ್ನಾಗಿತ್ತು. 1 ರೌಂಡ್ ಕರ್ಕೊಂಡು ಬಂದು ಬಿಡ್ತಾರೆ. ಒಂಥರ ನ್ಯೂ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಚೆನ್ನಾಗಿತ್ತು. ನೀವು ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ಅಂದರೆ ಕಮೆಂಟ್ ಮಾಡಿ. ಸೊ ಇದು ಎಲ್ಲಿ ಬರುತ್ತೆ ಅಂತ ನಿಮ್ಗೆ ಗೊತ್ತು. ಗೋಕರ್ಣದ ಹತ್ರನೇ ಒಂದು ಬೀಚ್ ಇದೆ, ಅದು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಅಲ್ಲೇ ಬರುತ್ತೆ ನೋಡಿ. ಇದು ನೆಕ್ಸ್ಟು ಬಂದಿರೋದು ಓಮ್ ಬೀಚ್. ಇಲ್ಲಿ ಹೆಂಗೆ ಓಮ್ ಬೀಚು ಅಂತ ಹೆಸರು ಬಂದಿದೆ ಅಂದರೆ, ಈ ಬೀಚು ಬಂದು ಓಮ್ ಶೇಪಲ್ಲಿದೆ, ಅದಕ್ಕೆ ಓಮ್ ಬೀಚು ಅಂತ ಕರೀತಾರೆ. ಇದು ಎಲ್ಲಿ ಬರುತ್ತೆ ಅಂದರೆ, ಅದೇ ಹೊನ್ನಾವರ ಪಕ್ಕದಲ್ಲಿ ಹೊನ್ನಾವರ ಅನ್ಕೋತೀರ, ಅಲ್ಲೇ ಬರುತ್ತೆ. ಇದು ನೋಡೋಕ್ಕೆ ತುಂಬ ಚೆನ್ನಾಗಿದೆ. 2 ಬೀಚ್ ಹೋದೆ. ನನಗೆ ಏನಂದರೆ ಈ ನೀರಲ್ಲಿ ಮಲ್ಕೊಬೇಕು ಅನಿಸುತ್ತೆ, ಬಟ್ ಆ ಥರ ಆಗಲ್ವೇ ಪಬ್ಲಿಕಲ್ಲಿ ಮಲ್ಕೊಳ್ಳೋಕ್ಕೆ, ಹಾಗೆ ಸುಮ್ಮನೆ ಬಂದುಬಿಟ್ಟೆ. ಬಟ್ ನೀರಲ್ಲಿ ಆಟ ಆಡ್ತಿದ್ದೆ ಸಣ್ಣ ಮಕ್ಕಳು ಥರ. ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದೆ. ನೀರಂದರೆ ತುಂಬ ನಂಗೆ ಅಷ್ಟು ಏನು ಇಷ್ಟ ಆಗ್ತಿರ್ಲಿಲ್ಲ, ಬಟ್ ಇಲ್ಲೇನೋ ನೀರನ್ನು ನೋಡುವಾಗ ಆಡಬೇಕು ಅನಿಸ್ತಿತ್ತು. ಬಿಸಿಲು ತುಂಬಿತ್ತು, ಸುಮ್ಮನೆ ಆಡ್ತಿದ್ದೆ, ವೀಡಿಯೋ ಮಾಡ್ತಿದ್ದೆ, ರೀಲ್ಸ್ ಅಪ್ಲೋಡ್ ಮಾಡ್ತಿದ್ದೆ, ಎಲ್ಲ ಇದೇ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಆಟ ಆಡಿ ತುಂಬ ಎಂಜಾಯ್ ಮಾಡಿದೆ. ಅಲ್ಲಿ ಬೋಟ್ ರೈಡು ನಿಮಗೆ ಅವೈಲೇಬಲ್ ಇದೆ, ನಿಮ್ಮ ವಿಶ್ಶು. ಅಂದರೆ ನಿಮಗೆ ಬೇಕಂದರೆ ಹೋಗ್ಬೋದು, ಆದರೆ ಚಾರ್ಜಸ್ ಕೊಡಬೇಕು ಅವರಿಷ್ಟು ಅಂತ ಚಾರ್ಜಸ್ ಹೇಳ್ತಾರೆ. ಬಟ್ ನಾನು ಆಲ್ಮೋಸ್ಟ್ 2-3 ಟೈಮ್ಸ್ ಬಂದು ಬೋಟ್ ರೈಡಿಂಗ್ ಮಾಡಿದ್ರಿಂದ ನನಗೇನೋ ಅಷ್ಟು ಮಾಡ್ಬೇಕು ಅನಿಸ್ತಿರ್ಲಿಲ್ಲ. ನೀರಲ್ಲಿ ಆಟ ಆಡಿದರೆ ಸಾಕು ಅನಿಸ್ತಿತ್ತು. ಅಂದರೆ ನೋಡಿ, ಅಲ್ಲಿ ಮಿಡಲಲ್ಲಿ ಎಷ್ಟು ಜನರು ಕೂತ್ಕೊಂಡು ಹೆಂಗೆ ಎಂಜಾಯ್ ಮಾಡ್ತಿದ್ದಾರೆ ಅಂದರೆ, ಹಾಗೆ ಸ್ವಲ್ಪನೂ ಭಯ ಇಲ್ಲ, ಹಾಗೆ ಅಲೆ ಬರ್ತಿತ್ತು. ಏನು ಬೇಕಂದರೆ ನಾನು ಇಷ್ಟು ಬೀಚಲ್ಲಿ ನೋಡೋದಕ್ಕಿಂತ ಜಾಸ್ತಿ ಅಲೆ ಬರ್ತಿರೋದು ಸೈಂಟ್ ಮೇರಿ ಐಲ್ಯಾಂಡಲ್ಲಿ. ಅದನ್ನು ಲಾಸ್ಟಿಗೆ ಅಪ್ಲೋಡ್ ಮಾಡ್ತೀನಿ. ಇಲ್ಲೇನೋ ಅಷ್ಟು ಅಲೆ ಬರೋ ಥರ ಕಾಣಿಸ್ತಿರ್ಲಿಲ್ಲ, ಬಟ್ ಅವರೆಲ್ಲ ನೋಡಿ ಎಷ್ಟು ಮಿಡಲಲ್ಲಿ ಕೂತು ಹೆಂಗೆ ಸ್ವಿಮ್ ಮಾಡ್ತಿದ್ದಾರೆ ಅಂದರೆ, ಅವರ ಧೈರ್ಯ ನೋಡಿ, ಅವರ ಧೈರ್ಯವನ್ನು ಮೆಚ್ಚಲೇಬೇಕು. ಅಯ್ಯೋ, ನಂಗೆ ಅಷ್ಟು ಧೈರ್ಯನೇ ಇರೋಲ್ಲ. ನಂಗೆ ಫಸ್ಟ್ ಅಂದರೆ ನಂಗೆ ಸ್ವಿಮ್ಮಿಂಗೇ ಬರೋಲ್ಲ. ನೆಕ್ಸ್ಟ್ ಮಧ್ಯಾಹ್ನ ಊಟಕ್ಕೆ ಬಂದು ವೆಜಿಟೇಬಲ್ ರೆಸ್ಟೋರೆಂಟಲ್ಲಿ ಮಸಾಲ ಪಾಪಡ್, ಟೊಮೆಟೊ ಸೂಪ್ ಇದ್ದರೆ ಮಸಾಲ ಪಾಪಡ್ ಬೇಕೇ ಅಲ್ವಾ. ನಂತರ ವೆಜ್ ಬಿರಿಯಾನಿ, ನಾನು ಬಂದು ಮಶ್ರೂಮ್ ಬಿರಿಯಾನಿ ತಿಂದೆ. ನನಗೆ ಟೊಮೆಟೊ ಸೂಪ್ ಚೆನ್ನಾಗಿತ್ತು, ಮಸಾಲ ಪಾಪಡ್ನೂ ಚೆನ್ನಾಗಿತ್ತು, ಮತ್ತು ಇದು ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ ಅಷ್ಟೇನೂ ಟೇಸ್ಟ್ ಇರಲಿಲ್ಲ, ಚೆನ್ನಾಗಿರಲಿಲ್ಲ. ನೆಕ್ಸ್ಟ್ ಬಂದಿರೋದು ಮಿರ್ಜಾನ್ ಫೋರ್ಟ್. ಇದು ಅಲ್ಲೇ ಹೊನ್ನಾವರದ ಹತ್ರನೇ ಬರುತ್ತೆ. ಇದು ಅಂದರೆ ಹೆಂಗೆ ಕಟ್ಟಿಸಿದ್ದಾರೆ ಅಂದರೆ, ಲೈಕ್ ಅಷ್ಟು ದೊಡ್ಡ ಕೋಟೆ ಇವಾಗಲೂ ಇದೆ. ಎಲ್ಲ ಒಳಗೆ ಅಂದರೆ ಅಲ್ಲೆಲ್ಲ ಅವ್ರದ್ದೆಲ್ಲ ರೂಮ್ಸ್ ಲೈಕೆಲ್ಲ ಡ್ಯಾಮೇಜಾಗಿ ಕೆಳಗೆ ಬಿದ್ದಿದೆ. ಎಲ್ಲ ತೋರಿಸ್ತೀನಿ ನೋಡಿ. ಅಂದರೆ ಇಲ್ಲಿ ಟ್ರಿಪ್ಪಿಗೆ ಹೋಗೋ ಮಕ್ಕಳು ಎಲ್ಲ ಬಂದಿದ್ದರು. ಎಲ್ಲರೂ ಬಂದು ವೀಡಿಯೋಸ್, ಫೋಟೋಸ್ ಎಲ್ಲ ತೊಗೊತಿದ್ರು. ನಾನು ತೊಗೊಳ್ತಿದ್ದೆ ವೀಡಿಯೋಸ್ ಎಲ್ಲ. ಅಂದರೆ ರೀಲ್ಸಲ್ಲಿ ಅಪ್ಲೋಡ್ ಮಾಡೋಕ್ಕೆ ವೀಡಿಯೋಸ್ ಎಲ್ಲ ತೊಗೊತಿದ್ದೆ. ಎಲ್ಲರೂ ತೆಗೊತಿದ್ರು, ಆಲ್ಮೋಸ್ಟ್ ಎಲ್ಲರೂ ನೋಡಿ, ಎಲ್ಲರೂ ವೀಡಿಯೋ ಮಾಡ್ತಾವ್ರೆ. ನಾನು ನಂದೊಂದು ವೀಡಿಯೋ ಇರಲಿ ಅಂತ ವೀಡಿಯೋ ಮಾಡೋಕ್ಕೆ ಹೇಳಿದೆ. ತುಂಬ ಚೆನ್ನಾಗಿದೆ. ಒಳಗೆ ಹೋದರೆ ಇನ್ನೂ ಚೆನ್ನಾಗಿದೆ. ಅಂದರೆ ಜಸ್ಟ್ ಕಲ್ಲಲ್ಲೇ ಕಟ್ಟಿರೋ ಅಂಥ ಕೋಟೆ ಅಂತ. ಅದಕ್ಕೆ ಏನಂದರೆ, ಇದಕ್ಕೆ ನಮ್ಮ ಈಗ ಬಳಸುವಂಥ ಸಿಮೆಂಟ್ ಆ ಥರ ಏನೂ ಬಳಸಿಲ್ಲ. ಜಸ್ಟ್ ಕಲ್ಲಲ್ಲೇ ಹೆಂಗೆ ಕಟ್ಟಿದ್ದಾರೆ, ಅದು ಹೆಂಗೆ ಆ ಥರ ಕೂತಿದೆ. ಇವಾಗ ಜಸ್ಟ್ ಕಲ್ಲನ್ನು ಇಟ್ಟರೆ ಬಿದ್ದುಬಿಡುತ್ತೆ, ಆದರೆ ಅವರು ಹೆಂಗೆ ಅಷ್ಟು ಗಟ್ಟಿಯಾಗಿ ಕಟ್ಟಿದ್ದಾರೆ ಗೊತ್ತಿಲ್ಲ. ಬಟ್ ಏನು ಅವರು ಬಳಸಿಲ್ಲ ಅಲ್ಲಿ ಸಿಮೆಂಟ್ ಯಾವುದು. ನೀವು ಹತ್ರದಲ್ಲಿ ಹೋಗಿ ನೋಡಿದರೆ ಅಲ್ಲಿ ಯಾವುದೇ ಸಿಮೆಂಟ್ ಯಾವುದೇ ಬಳಸಿಲ್ಲ, ಜಸ್ಟ್ ಕಲ್ಲಲ್ಲೇ ಇಟ್ಟು ಕಟ್ಟಿದ್ದಾರೆ. ಆದರೆ ಅಷ್ಟು ದೊಡ್ಡ ಕೋಟೆ ನೋಡಿ, ಇದು ಜಸ್ಟ್ ಕಲ್ಲು, ಮತ್ತು ಏನು ಇದಕ್ಕೆ ಏನಿಟ್ಟಿಲ್ಲ, ಜಸ್ಟ್ ಕಲ್ಲಲ್ಲೇ ಕಟ್ಟಿದ್ದಾರೆ ನೋಡಿ. ಇದು ನೋಡಿ ಎಂಟ್ರೆನ್ಸು. ಇಲ್ಲೂ ಎಲ್ಲರೂ ಬಂದು ಫೋಟೋಸ್, ವೀಡಿಯೋಸ್ ಎಲ್ಲ ತೊಗೊತಿದ್ರು. ಇಲ್ಲಿ ನೋಡಿ ತೊಗೊತಿದ್ದಾರೆ ನೋಡಿ. ಇದು ಬಂದು ಸ್ಟೆಪ್ ಮೇಲೆ ಹೋಗೋದು ನಾವು. ಸ್ಟೆಪ್ ಮೇಲೆ ಹೋಗೋ ಮಿರ್ಜಾನ್ ಕೋಟೆ ಒಳಗೆ ಇವಾಗ ಹೋಗ್ತಿದ್ದೀವಿ. ನೋಡಿ ಹೆಂಗಿದೆ ಕೋಟೆ ಅಂತ, ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಕಲ್ಲಲ್ಲೇ ಕಟ್ಟಿರೋದು ನೋಡಿ, ಎಷ್ಟು ಚೆನ್ನಾಗಿದೆ. ಇದು ನಾನು ಬಂದಿರುವಂಥ ಎಂಟ್ರೆನ್ಸ್, ಒಳಗೆ ಬಂದಿರುವಂಥ ಎಂಟ್ರೆನ್ಸು. ಅಂದರೆ ಕೆಲವಲ್ಲಿ ರೂಮ್ಸ್ ಎಲ್ಲ ಡ್ಯಾಮೇಜ್ ಆಗಿ ಬಿದ್ದಿದೆ, ಅಂದರೆ ತುಂಬ ಹಳೇದಲ್ವ. ಬಟ್ ಈ ಕೋಟೆ ಇದೆ ಅಂದರೆ ಒಳಗೆ ಇದ್ದಿದ್ದ ಕೆಲವು
ಕೋಟೆಗಳು ಅಂದರೆ ಕೆಲವು ಚಿಕ್ಕ ಚಿಕ್ಕ ರೂಮ್ಸ್ ಎಲ್ಲ ಒಂಥರ ಬಿದ್ದಿದೆ, ಕೆಳಗೆ ಬಿದ್ದಿದೆ. ಅದನ್ನು ತೋರಿಸ್ತೀನಿ ನೋಡಿ. ಇವಾಗ ಹೋಗ್ತಿರೋದು ಇಲ್ಲೆಲ್ಲ ರೂಮ್ಸ್ ಇರುತ್ತೆ ಅನ್ಕೊತೀನಿ, ಅವ್ರದ್ದೆಲ್ಲ ರೂಮ್ಸ್ ಅನ್ಕೊತೀನಿ. ಇದೆಲ್ಲ ಬಿದ್ದಿರೋದೆಲ್ಲ ಡ್ಯಾಮೇಜ್ ಆಗಿಬಿಟ್ಟಿದೆ. ಬಟ್ ಸುತ್ತಲೂ ಇರೋ ಕೋಟೆ ಹಾಗೇನೆ ಇದೆ, ಬಟ್ ಮಿಡಲ್ ಇರೋದು ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿದೆ. ಬಟ್ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ ಆವಾಗಲೇ ನೋಡಿ, ಒಂದು ಸಿಮೆಂಟ್ ಇಲ್ಲ ಏನಿಲ್ಲ, ಜಸ್ಟ್ ಕಲ್ಲಲ್ಲೇ ಕಟ್ಟಿರೋದು. ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಇದು ನೋಡಿ ಟೂರಿಸ್ಟರ್ಸ್ ಎಲ್ಲ ಬರ್ತಾ ಇದ್ದಾರೆ ನೋಡಿ. ಇದೇ ನಾನು ಹೇಳಿರೋ ಡ್ಯಾಮೇಜ್ ಆಗಿರೋ ಅಂಥದ್ದು, ಅಂದರೆ ಅವರ ರೂಮ್ಸು ಅದು ಇದೆಲ್ಲ ಡ್ಯಾಮೇಜ್ ಆಗಿ ಬಿದ್ದಿದೆ ಅಲ್ಲಿ. ಅದು ಇವಾಗ ಇದ್ದಿದ್ರೆ ಅಂದರೆ ತುಂಬ ವರ್ಷಗಳಾಗೋಯ್ತಲ್ವ, ಹಂಗೆ ಡ್ಯಾಮೇಜ್ ಆಗಿದೆ. ಅದೇ ಇವಾಗ ಇದ್ದಿದ್ರೆ ಮನೆ ಸಣ್ಣ ಪುಟ್ಟ ರೂಮ್ ಎಲ್ಲ ನೋಡ್ಬೋದಿತ್ತು. ಇದು ಏನೋ ನನಗೆ ಬಾವಿಯಿಂದ ನೀರು ತೊಗೊಂಡು ಬರೋ ಸ್ಟೆಪ್ ಅನ್ಕೊತೀನಿ. ಇದೇ ನೋಡಿ ಅವ್ರ ಬಾವಿ, ಇಲ್ಲಿಂದ ಅವ್ರ ಸ್ಟೆಪ್ಪಿಂದ ನೀರು ತೊಗೊಂಡು ಬರ್ತಾರೆ ಅನ್ಕೊತೀನಿ. ಆ ಸ್ಟೆಪ್ ಫಸ್ಟ್ ಓಡಿಸ್ನಲ್ಲ ನೋಡಿ, ಈ ಸ್ಟೆಪ್ಪಿಂದ ಹೋಗಿ ನೀರು ತಕ್ಕೊಂಬರೋದು. ಇದು ಅವರು ಅಡುಗೆ ಮಾಡೋ ಏನೋ ಬಳಸುವಂಥದ್ದು ಅನ್ಕೊತೀನಿ. ಇದೇನೋ ಅಂದರೆ ವಾಶ್ರೂಮ್ ಅಂದರು, ನಂಗೆ ಸರಿಯಾಗಿ ಗೊತ್ತಿಲ್ಲ, ಕೇಳಿದಾಗೆ ವಾಶ್ರೂಮ್ ಅಂದರು. ಇದು ಅವರು ಆಡಳಿತ ಮಾಡುವಂಥ, ಇಲ್ಲೇ ಕೂತವರು ಆಡಳಿತ ಮಾಡ್ತಿದ್ರಂತೆ. ಅಂದರೆ ಈ ಸೈಡಲ್ಲಿ ಪ್ರಜೆಗಳು ಕೂತ್ಕೊತಿದ್ರು, ಅದು ಎಂಟ್ರೆನ್ಸು ನೋಡಿ. ಅಲ್ಲಿ ಮಿಡಲಲ್ಲಿ ಅದೊಂದು ಸ್ಟೇಜ್ ಥರ ಇದೆಯಲ್ಲ, ಅಲ್ಲೇ ಕೂತ್ಕೊಂಡು ರಾಜ ಆಡಳಿತ ಮಾಡ್ತಿದ್ದಿದ್ದು ಅಂತಂದರು ನೋಡಿ. ಇವಾಗ ಈ ಕಲ್ಲು ನೋಡಿ ಹೆಂಗೆ, ಒಂದು ಸಿಮೆಂಟು ಏನಿಲ್ಲ, ಬರೀ ಕಲ್ಲನ್ನೇ ಇಟ್ಟು ಹೆಂಗೆ ಕಟ್ಟಿದ್ದಾರೆ ನೋಡಿ. ಎಷ್ಟು ಶೇಪಲ್ಲಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ ಇವಾಗಲೂ ಈ ಥರ ಕಟ್ಟೋಕ್ಕಾಗಲ್ಲ ನೋಡಿ, ಅಷ್ಟು ಚೆನ್ನಾಗಿದೆ. ಮ್ಯೂಸಿಯಂ ಫೋರ್ಟ್ ಇಲ್ಲಿ ಎಲ್ಲಿ ಬರುತ್ತೆ ಅಂತ ನಿಮ್ಗೆ ಗೊತ್ತು, ಹೊನ್ನಾವರದ ಹತ್ರ ಬರುತ್ತೆ. ನೀವು ವಿಸಿಟ್ ಮಾಡಿದರೆ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿದೆ, ಟೂರಿಸ್ಟ್ ಪ್ಲೇಸು, ಇವಾಗಲೂ ವಿಸಿಟ್ ಮಾಡ್ತಿರ್ತಾರೆ. ಬಟ್ ಅಲ್ಲಿ ತುಂಬ ಅಂದರೆ ಅಲ್ಲಿ ಏನೂ ತಿನ್ನೋಕ್ಕಿಲ್ಲ, ಏನು ಪ್ಲಾಸ್ಟಿಕ್ಸ್ ಎಲ್ಲ ಹಾಕಂಗಿಲ್ಲ. ನೆಕ್ಸ್ಟು ನಾವು ಹೋಗಿರೋದು ನೆಕ್ಸ್ಟು ಅಲ್ಲೇ ಹತ್ರ ಬರೋದು ಒಂದು ಬೆಟ್ಟ, ಹೆಸರು ನನಗೆ ಜಸ್ಟ್ ಮರ್ತೋಯ್ತು. ಬಟ್ ಅಲ್ಲಿ ತುಂಬ ನಡೆಯೋಕ್ಕೆ ಇದೆ ನೋಡಿ. ಯಾನ ಶ್ರೀ ಕ್ಷೇತ್ರ ಯಾನಕ್ಕೆ ಸ್ವಾಗತ ಅಂತಾಗಿ ನೋಡಿ. ಇದೇ ಬಂಡೆಗೆ ಯಾನ ಅಂತಾರೆ. ಅಂದರೆ ಇದೊಂದು ಅಂದರೆ ಇದು ಒಂದು ಲೈಕ್ ಅದು ಬಂಡೊಳಗೆ ಏನೋ ಇರ್ಬೋದು ಟೆಂಪಲ್. ಅದಕ್ಕೆ ನೋಡಿ ನಂಗೆ ತುಂಬ ನಡೆದು ಸುಸ್ತಾಗಿದೆ ಅಂದರೆ ನನಗೆ ಅದಕ್ಕೆ ಮೇಲೆ ಹೋಗೋಕ್ಕಾಗಿಲ್ಲ. ಯಾನ ಅಂತಾರೆ ಅದಕ್ಕೆ. ಅಂದರೆ ಅಲ್ಲಿ ಟೆಂಪಲ್ ಇದೆ, ಶಿವನ ಟೆಂಪಲ್ ಇದೆ ಅನ್ಕೊತೀನಿ. ಮತ್ತು ಅಲ್ಲಿ ಏನೋ ಶಿವನ ಕಾಲ್ದು ಏನೋ ಪಾದದ ಅಚ್ಚಿ ಏನೋ ಇರ್ಬೋದು ಅಂತ ಅಂದರು, ಏನೋ ಗೊತ್ತಿಲ್ಲ. ಅಲ್ಲಿ ಎಲ್ಲರೂ ಹೋಗಿ ನೋಡ್ಕೊಂಬಂದ್ರು. ನನಗೆ ನಡೆಯೋಕ್ಕೆ ತುಂಬ ಇದೆ. ಸೊ ನಾನು ಸಂಜೆ ಹೊತ್ತು ಹೋಗಿದ್ದರಿಂದ ನನಗೆ ತುಂಬ ಸುಸ್ತಾಗಿತ್ತು. ಸೊ ನಂಗೆ ನಡೆಯೋಕ್ಕಾಗಿಲ್ಲ, ಅರ್ಧಕ್ಕೆ ಹೋಗಿ ಕುತ್ಕೊಂಡ್ಬಿಟ್ಟೆ. ನಾನು ನೋಡಿಲ್ಲ ಮತ್ತು ಏನಿದೆ ಅಂತ. ಜಸ್ಟ್ ಕೇಳಿದಕ್ಕೆ ಅಲ್ಲಿ ಟೆಂಪಲ್ ಇದೆ ಅಂತ ಅಂದರು. ಬಟ್ ಏನೋ ನೋಡೋಕ್ಕೇನೋ ಅಂತ ಇದೆ ಅಂತ ಅಂದರು. ಬಟ್ ಮೇಯ್ನ್ ಇರೋದೇ ಅದೇ ಬಂಡೆ ತೋರಿಸ್ನಲ್ಲ, ಅದರೊಳಗಿರೋದು ಟೆಂಪಲ್ ಅನ್ಕೊತೀನಿ. ಮತ್ತು ದೇವ್ರದ್ದು ಕಾಲ್ದಚ್ಚು ಏನಾದರೂ ಇರ್ಬೋದು ಅನ್ಕೊತೀನಿ. ಅಂದರೆ ದೇವರು ಅಲ್ಲೇ ಏನೋ ಅಂದರೆ ಧ್ಯಾನ ಮಾಡ್ತಿದ್ರು ಏನೋ ಅಂದರು. ಬಟ್ ನಮ್ಗೆ ಅಷ್ಟು ನಡೆಯೋಕ್ಕಾಗಲ್ಲ, ಅಂದರೆ ತುಂಬ ದೂರ ಇದೆ. ಯಾನಕ್ಕೆ ಹೋದವ್ರಿಗೆ ಗೊತ್ತಾಗುತ್ತೆ, ಅಷ್ಟು ತುಂಬ ದೂರ ಇದೆ. ಅದು ನಡೆಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅಂದರೆ ಅಲ್ಲಿ ನಾವು ನಡ್ಕೊಂಡೇ ಹೋಗಬೇಕು, ತುಂಬ ಕಷ್ಟನೇ ಅದು. ಅಂದರೆ ಜೀಪಲ್ಲಿ ಹೋಗೋರಿಗೆ ಹೋಗ್ಬೋದು, ಬಟ್ ಅಲ್ಲಿ ಎಲ್ಲ ರೋಡ್ ಎಲ್ಲ ಸರಿ ಇಲ್ಲ, ನಡ್ಕೊಂಡು ಹೋದ್ರೇ ಬೆಸ್ಟ್ ಅಂತ ಅನ್ಕೊತೀನಿ. ಸೊ ನೀವು ಈ ಪ್ಲೇಸಿಗೆಲ್ಲ ವಿಸಿಟ್ ಮಾಡಿದರೆ ಕಮೆಂಟ್ ಮಾಡಿ. ಸೊ ನೈಟ್ ಊಟಕ್ಕೆ ಬಂದು ಇವತ್ತು ನಾನು ವೆಜ್ ಊಟ ತುಂಬ ಚೆನ್ನಾಗಿತ್ತು. ನನಗೆ ವೆಜ್ ಊಟದಲ್ಲಿ ಪಾಯಸ ಕೊಟ್ಟರೆ ತುಂಬ ಖುಷಿಯಾಗುತ್ತೆ. ನಿಮಗೂ ಹಂಗೇನ ನೋಡಿ ವೆಜಿಟೇಬಲ್ಸ್ ಊಟ. ನನಗೆ ಪಿಕ್ಕಲ್, ಪಾಯಸ, ಹಪ್ಳಮ್ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಮತ್ತು ಐಸ್ ಕ್ರೀಮ್ ತಿಂದುಬಿಟ್ಟು ನಮ್ಮದು ಇಲ್ಲಿಗೆ ಊಟ ಕಂಪ್ಲೀಟ್ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಎಲ್ಲರೂ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಚಾನಲನ್ನು ಐ ಡಿ ಕೆಳಗೆ ಮೆನ್ಷನ್ ಮಾಡಿರ್ತೀನಿ, ಫಾಲೋ ಮಾಡ್ಕೊಳ್ಳಿ. ಎಲ್ರಿಗೂ ಶೇರ್ ಮಾಡಿ. ಬಾಯ್ ಬಾಯ್.